ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ ರದ್ದು ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಮೀಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರನ್ನ. ಸಚಿವರ ಮೂಲಕ ಸರ್ಕಾರದ ಮನವೊಲಿಕೆಗೆ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಈ ಒಂದು ಮೀಟಿಂಗ್ ಆದ್ಮೇಲೆ ಮಾಧ್ಯಮದವರಿಗೆ ಯಾವುದೇ ರಿಯಾಕ್ಷನ್ ಕೂಡ ಅವರು ವೆಂಕಟೇಶ್ ಪ್ರಸಾದ್ ಅವರು ಕೊಡಲಿಲ್ಲ, ಹಾಗೆ ತೆರಳಿದ್ರು. ಡಿಸಿಎಂ ಹಾಗೂ ಗೃಹ ಸಚಿವರ ಭೇಟಿಗೂ ಕೂಡ ಟೈಮ್ ನಿಗದಿ ಮಾಡಲಾಗಿದೆ. ನಿನ್ನೆ 24ನೇ ತಾರೀಕು ವಿಜಯ್ ಹಜಾರೆ ಟ್ರೋಫಿ ಏನು ಪಂದ್ಯ ಇತ್ತು, ಆ ಪಂದ್ಯವನ್ನು ಅಲ್ಲಿ ನಡೆಸಬೇಕು ಅಂತ ನಿಗದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಶಾಕ್ ಎದುರಾಗಿತ್ತು, ಪಂದ್ಯವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದಾರೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು. ಸಚಿವರ ಮೂಲಕ ಸರ್ಕಾರದ ಮನವೊಲಿಕೆಗೆ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಏನಕ್ಕೆ ಮೀಟ್ ಆದ್ರಿ, ಏನೆಲ್ಲ ಚರ್ಚೆ ಆಯಿತು ಅಂತ ಮಾಧ್ಯಮದವರು ಕೇಳಿದಾಗ ಯಾವುದಕ್ಕೂ ಕೂಡ ರಿಯಾಕ್ಷನ್ನ ಕೊಡದೆ ಹಾಗೆಯೇ ಅಲ್ಲಿಂದ ತೆರಳಿದ್ರು ವೆಂಕಟೇಶ್ ಪ್ರಸಾದ್. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರ ಭೇಟಿಗೂ ಕೂಡ ಟೈಮ್ ಕನ್ಫರ್ಮ್ ಆಗಿದೆ. ಇನ್ನು ಬೆಂಗಳೂರಿನ ಪ್ರಮುಖ ಸ್ಟೇಡಿಯಂಗಳಲ್ಲಿ ಒಂದಾಗಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ವಿಜಯೋತ್ಸವದ ಸಮಯದಲ್ಲಿ ಒಂದು ದುರ್ಘಟನೆ ಆಗಿತ್ತು. ಹೀಗಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಈ ಬಾರಿ IPLನ ಅಲ್ಲಿ ನಡೆಸಬೇಕಾ ಬೇಡವಾ, ನಡೆಸೋದಾದರೆ ಯಾವೆಲ್ಲ ರೀತಿ ಒಂದು ಸೆಕ್ಯೂರಿಟಿಯನ್ನು ಕೊಡಬೇಕು, ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಎನ್ನೋದಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಈ ನಡುವೆ ನಿನ್ನೆ ಒಂದು ವಿಜಯ್ ಹಜಾರೆ ಟ್ರೋಫಿ ಏನಿತ್ತು, ಇದರ ಮೂಲಕ ಈ ಒಂದು ಪಂದ್ಯವನ್ನು ಅಲ್ಲಿ ಆಡಿಸೋದರ ಮೂಲಕ ಅಂದರೆ ಯಾವುದೇ ಜನರಿಲ್ಲದೆ ಹಾಗೆಯೇ ಒಂದು ಈ ಪಂದ್ಯವನ್ನು ಆಡಿಸ್ಬೇಕು ಅಂತ ನಿಗದಿಯಾಗಿತ್ತು. ಆದರೆ ಕಡೇ ಕ್ಷಣದಲ್ಲಿ ಆ ಪಂದ್ಯವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು. ಹೀಗಾಗಿ ಸರ್ಕಾರದ ಮನವೊಲಿಕೆಗೆ ಇದೀಗ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹರಸಾಹಸ ಪಡ್ತಾ ಇದ್ದಾರೆ.